ನಮಸ್ತೆ ಸ್ನೇಹಿತರೆ, ನಾನು ಜಯಪ್ರಭಾ. ನಾನು ಹೀಲರ್ ಹಾಗೆ NLP ಪ್ರಾಕ್ಟೀಷನರ್. ನಿಮಗೆಲ್ಲರಿಗೂ ಟ್ರಾನ್ಸ್ಕ್ವಿಲ್ ಟಚ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆಜ್ಞಾ ಚಕ್ರ ಅಂದ್ರೆ ಥರ್ಡ್ ಐ ಚಕ್ರ ಅಂತ ಹೇಳ್ತಾರೆ. ಇದು ನಮ್ಮ 6ನೇ ಚಕ್ರ ಆಗಿದೆ. ಇದರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಈ ಆಜ್ಞಾ ಚಕ್ರ ನಮ್ಮ ಹಣೆಯ ಮಧ್ಯಭಾಗದಲ್ಲಿ ಇದೆ. ಅಂದ್ರೆ 2 ಕಣ್ಣುಗಳ ಹುಬ್ಬಿನ ಮಧ್ಯದಲ್ಲಿ ಇರ್ತದೆ. ಇದರ ಬಣ್ಣ ಡಾರ್ಕ್ ಬ್ಲೂ ಅಂತ ಹೇಳ್ತಾರೆ. ಕೆಲವರು ಡಾರ್ಕ್ ಪರ್ಪಲ್ ಅಂತ ಕೂಡ ಹೇಳ್ತಾರೆ. ಇದರ ಬೀಜ ಮಂತ್ರ ಓಂ ಆಗಿದೆ. ಇದು ಕೂಡ ಆಕಾಶ ತತ್ವವನ್ನು ಹೊಂದಿದೆ. ಇನ್ನು ಆಜ್ಞಾ ಚಕ್ರ ಇನ್ಬ್ಯಾಲೆನ್ಸ್ ಆದ್ರೆ ಯಾವ ತರ ಹೆಲ್ತ್ ಇಶ್ಯೂ ಬರುತ್ತೆ ಅಂತ ನೋಡೋಣ. ಅತಿಯಾಗಿ ಮೈಗ್ರೇನ್ ಅಂದ್ರೆ ತಲೆನೋವು ಬರ್ತಾ ಇರೋದು ಆವಾಗ, ಕಣ್ಣಿನಲ್ಲಿ ಭಾರ ಅನ್ಸೋದು, ಕಣ್ಣಿನಲ್ಲಿ ನೀರು ಬರೋದು, ನಿದ್ದೆ ಬರದೇ ಇರುವುದು, ಹಾಗೆ ನಿದ್ದೆ ಬಂದ್ರೂ ಕೂಡ ಕೆಟ್ಟ ಕೆಟ್ಟ ಕನಸು ಬೀಳೋದು, ಇದೆಲ್ಲ ಹೆಲ್ತ್ ಇಶ್ಯೂಸ್ ಬರುತ್ತೆ. ಹಾಗೆ ತುಂಬಾ ಆಲೋಚನೆ ಮಾಡೋದು, ತುಂಬಾ ಆತಂಕದಿಂದ ಇರುವುದು ಕೂಡ ಆಜ್ಞಾ ಚಕ್ರ ಇನ್ಬ್ಯಾಲೆನ್ಸ್ ಆಗಿರುವಾಗ. ಇನ್ನು ಆಜ್ಞಾ ಚಕ್ರ ಇನ್ಬ್ಯಾಲೆನ್ಸ್ ಆಗಿರುವಾಗ ಇಮೋಷನಲ್ ಆಗಿ ಯಾವ ತರದ ಪ್ರಾಬ್ಲಮ್ಸ್ ಕಾಣಿಸುತ್ತೆ ಅಂತ ನೋಡೋಣ. ಇವರಿಗೆ ಲೈಫಲ್ಲಿ ತುಂಬಾ ಕನ್ಫ್ಯೂಷನ್ ಇರುತ್ತೆ. ಯಾವುದ್ರಲ್ಲಿ ಕೂಡ ಕ್ಲಾರಿಟಿ ಇರಲ್ಲ. ಯಾವುದೇ ಒಂದು ಡಿಸಿಷನ್ ತಗೊಳಕ್ಕೆ ತುಂಬಾ ಪರದಾಡ್ತಾರೆ. ಅದೇ ತರ ನೆನಪಿನ ಶಕ್ತಿ ಕೂಡ ಕಡಿಮೆ ಆಗ್ತಾ ಇರುತ್ತೆ. ಮತ್ತೆ ಇವರಿಗೆ ಯಾವುದೇ ಒಂದು ಸಣ್ಣ ಸಣ್ಣ ವಿಷಯ ಕೂಡ ಅರ್ಥ ಮಾಡಿಕೊಳ್ಳಕ್ಕೆ ಆಗಲ್ಲ. ತುಂಬಾ ಕಷ್ಟಪಡ್ತಾರೆ. ಹಾಗೆ ಜಾಸ್ತಿ ಮೂಡ್ ಸ್ವಿಂಗ್ಸ್ ಕೂಡ ಇರುತ್ತೆ. ಹಾಗೆ ಯಾವಾಗ ಆಜ್ಞಾ ಚಕ್ರ ಇನ್ಬ್ಯಾಲೆನ್ಸ್ ಆಗಿರುತ್ತೆ ಆವಾಗ ಅವರಿಗೆ ಅವರ ಒಳಗಿರುವ ಶಕ್ತಿಯ ಬಗ್ಗೆ ಅರಿವೇ ಇರುವುದಿಲ್ಲ. ಆ ಒಂದು ಸಂಪರ್ಕವನ್ನೇ ಕಳೆದುಕೊಂಡಿರ್ತಾರೆ. ಇನ್ನು ಆಜ್ಞಾ ಚಕ್ರವನ್ನು ಯಾವ ತರ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದು ಬ್ಯಾಲೆನ್ಸ್ ಆಗಿ ಇಟ್ಕೊಂಡ್ರೆ ನಿಮ್ಮ ಇಂಟ್ಯೂಷನ್ ಪವರ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಪ್ರತಿಯೊಂದು ವಿಷಯದಲ್ಲೂ ನಿಮ್ಗೆ ಕ್ಲಾರಿಟಿ ಇರುತ್ತೆ. ಮತ್ತೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಒಳ್ಳೆ ಕಾನ್ಸಂಟ್ರೇಷನ್ ಕೂಡ ಬರುತ್ತೆ. ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ. ಹಾಗೆ ನೀವು ಖುಷಿ ಮತ್ತು ದುಃಖವನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಇರ್ತೀರಾ. ಯಾವುದೇ ಒಂದು ಖುಷಿ ವಿಷಯ ಬರುವಾಗ ತುಂಬಾ ಖುಷಿ ಪಡಲ್ಲ, ದುಃಖದ ವಿಷಯ ಬರುವಾಗ ತುಂಬಾ ದುಃಖನೂ ಪಡಲ್ಲ. ಈ ಆಜ್ಞಾ ಚಕ್ರವನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಮೊದಲನೇದಾಗಿ ನೀವು ಆರಾಮವಾಗಿ ಕುಳಿತುಕೊಂಡು ನಿಮ್ಮ ಗಮನನ 2 ಕಣ್ಣ ಹುಬ್ಬುಗಳ ಮಧ್ಯಕ್ಕೆ ತೆಗೆದುಕೊಂಡು ಬಂದು ಓಂ ಅನ್ನುವಂತಹ ಮಂತ್ರನ ಪಠಣೆ ಮಾಡಬೇಕು. ನಿಮ್ಮ ಗಮನ ಮಾತ್ರ ಥರ್ಡ್ ಐ ಮೇಲೇನೆ ಇರಬೇಕು. ಇದನ್ನು ಕೂಡ ನೀವು ಧ್ಯಾನಕ್ಕೆ ಕುಳಿತುಕೊಂಡ ರೀತಿಯಲ್ಲಿ 108 ಸಲ ಹೇಳಿಕೊಂಡು ಹೋದ್ರೆ ನಿಮ್ಮ ಆಜ್ಞಾ ಚಕ್ರ ಆಕ್ಟಿವೇಶನ್ ಆಗುತ್ತೆ. ಇನ್ನು ಲ್ಯಾವೆಂಡರ್ ಅನ್ನುವಂತಹ ಎಸೆನ್ಷಿಯಲ್ ಆಯಿಲ್ ಅನ್ನು ನೀವು ನಿಮ್ಮ ಹಣೆಯ ಭಾಗಕ್ಕೆ ಹಚ್ಚಿಕೊಂಡ್ರು ಕೂಡ ನಿಮ್ಮ ಆಜ್ಞಾ ಚಕ್ರ ಬ್ಯಾಲೆನ್ಸ್ ಆಗುತ್ತೆ. ಇನ್ನು ಆಜ್ಞಾ ಚಕ್ರಕ್ಕೆ ಒಳ್ಳೆಯ ಕ್ರಿಸ್ಟಲ್ಸ್ ಅಂದ್ರೆ ಅಮಿಥಿಸ್ಟ್ ಮತ್ತೆ ಕ್ಲಿಯರ್ ಕ್ವಾರ್ಟ್ಸ್ ಅಂತ ಹೇಳ್ತಾರೆ. ಇದು ಕೂಡ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇನ್ನು ನಿಮ್ಮ ಆಜ್ಞಾ ಚಕ್ರಕ್ಕೆ ಯಾವುದು ಒಳ್ಳೆಯ ಫುಡ್ ಅಂತ ನೋಡೋದಾದ್ರೆ, ನೀವು ಆಜ್ಞಾ ಚಕ್ರ ಯಾವ ಕಲರ್ ಇರುತ್ತೆ, ಡಾರ್ಕ್ ಬ್ಲೂ ಪರ್ಪಲ್ ಕಲರ್ ಅಲ್ಲಿ ಇರುವಂತಹ ಫ್ರೂಟ್ಸ್ ವೆಜಿಟೇಬಲ್ಸ್ ನ ತಗೋಬೇಕು. ಅಂದ್ರೆ ಬ್ಲೂಬೆರೀಸ್, ಬ್ಲಾಕ್ ಬೆರೀಸ್, ಬ್ರಿಂಜಲ್. ಅದಕ್ಕಿಂತಲೂ ಹೆಚ್ಚಾಗಿ ನೀವು ಲೈಟ್ ಆಗಿರುವಂತಹ ಆಹಾರನ ತಗೋಬೇಕು. ಅಂದ್ರೆ ಫ್ರೆಶ್ ಆಗಿರುವ ಫ್ರೂಟ್ಸ್ ವೆಜಿಟೇಬಲ್ಸ್ ಅಂದ್ರೆ ಸಾತ್ವಿಕ ಆಹಾರನ ತಗೋಬೇಕು. ಇನ್ನು ಆಜ್ಞಾ ಚಕ್ರವನ್ನು ಯಾವ ತರ ಅಫರ್ಮೇಶನ್ ಹೇಳಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಅಂತ ನೋಡುವ. ನಾನು ನನ್ನ ಅಂತಃಪ್ರಜ್ಞೆಯನ್ನು ನಂಬುತ್ತೇನೆ. ನಾನು ನನ್ನ ಅಂತಃಪ್ರಜ್ಞೆಯನ್ನು ನಂಬುತ್ತೇನೆ. ನನ್ನ ಮನಸ್ಸು ಶಾಂತ ಮತ್ತು ಕೇಂದ್ರೀಕೃತವಾಗಿದೆ. ನನ್ನ ಮನಸ್ಸು ಶಾಂತ ಮತ್ತು ಕೇಂದ್ರೀಕೃತವಾಗಿದೆ. ನಾನು ನನ್ನ ಒಳಗಿನ ಶಕ್ತಿಯನ್ನು ನಂಬುತ್ತೇನೆ. ನಾನು ನನ್ನ ಒಳಗಿನ ಶಕ್ತಿಯನ್ನು ನಂಬುತ್ತೇನೆ. ನನಗೆ ಸ್ಪಷ್ಟ ಒಳನೋಟ ಮತ್ತು ತಿಳುವಳಿಕೆ ಇದೆ. ನನಗೆ ಸ್ಪಷ್ಟ ಒಳನೋಟ ಮತ್ತು ತಿಳುವಳಿಕೆ ಇದೆ. ನಾನು ನನ್ನಲ್ಲಿರುವ ಗೊಂದಲಗಳನ್ನು ಬಿಡುಗಡೆ ಮಾಡುತ್ತೇನೆ ಮತ್ತು ಸ್ಪಷ್ಟತೆಯನ್ನು ಸ್ವಾಗತಿಸುತ್ತೇನೆ. ನಾನು ನನ್ನಲ್ಲಿರುವ ಗೊಂದಲಗಳನ್ನು ಬಿಡುಗಡೆ ಮಾಡುತ್ತೇನೆ ಮತ್ತು ಸ್ಪಷ್ಟತೆಯನ್ನು ಸ್ವಾಗತಿಸುತ್ತೇನೆ. ನಾನು ನನ್ನ ಭ್ರಮೆಗಳನ್ನು ಮೀರಿ ನನ್ನ ಜೀವನದ ಪ್ರಕ್ರಿಯೆಯನ್ನು ನಂಬುತ್ತೇನೆ. ನಾನು ನನ್ನ ಭ್ರಮೆಗಳನ್ನು ಮೀರಿ
ನನ್ನ ಜೀವನದ ಪ್ರಕ್ರಿಯೆಯನ್ನು ನಂಬುತ್ತೇನೆ. ಇವತ್ತಿನ ವಿಡಿಯೋದಲ್ಲಿ ಆಜ್ಞಾಚಕ್ರ ಅಂದ್ರೆ ಥರ್ಡ್ ಐ ಚಕ್ರದ ಬಗ್ಗೆ ತಿಳ್ಕೊಂಡ್ವಿ. ಯಾರೆಲ್ಲ ಆಜ್ಞಾಚಕ್ರಕ್ಕೆ ಸಂಬಂಧಪಟ್ಟ ಸಮಸ್ಯೆಯಿಂದ ಸ್ಟ್ರಗಲ್ ಆಗ್ತಾ ಇದ್ರೆ ನಾನು ಹೇಳಿರುವ ಎಲ್ಲಾ ಸ್ಟೆಪ್ಗಳನ್ನು ಫಾಲೋ ಮಾಡಿ ನಿಮ್ಮ ಆಜ್ಞಾಚಕ್ರವನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ. ಅದೇ ತರ ನಿಮ್ಮ ಇಂಟ್ಯೂಷನ್ ಪವರ್ ಅನ್ನು ಕೂಡ ಹೆಚ್ಚಿಸಿಕೊಳ್ಳಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.